ಶ್ರೀ ಮಹಾಗಣಪತೆ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆಲ್ಲ ತಿಳಿಸ್ತಾ ಹೋಗ್ತೀನಿ. ಈ ವಾರ 24/8/2025 30/8/2025 ವಾರ ಭವಿಷ್ಯ. ಈ ವಾರದಲ್ಲಿ ಚಂದ್ರ ಉಭ ನಕ್ಷತ್ರ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಈ ವಾರದಲ್ಲಿ ಬಹಳ ವಿಶೇಷವಾಗಿ 26/8/2025 ಮಂಗಳ ಗೌರಿ ವ್ರತ, ಸ್ವರ್ಣ ಗೌರಿ ವ್ರತ. 27/8/2025 ಬುಧವಾರ ಶ್ರೀ ವರಸಿದ್ಧಿ ವಿನಾಯಕ ವ್ರತ. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. 28/8/2025 ಗುರು ಋಷಿ ಗುರುವಾರ, ಋಷಿ ಪಂಚಮಿ. ಗೌರಿ ಗಣಪತಿಯನ್ನ ನೀವು ಪೂಜೆ ಮಾಡ್ತೀರಿ. ಗೌರಿ ಗಣಪತಿಯನ್ನ ಕಳಿಸುವಂತಹ ಮುಹೂರ್ತ ನಿಮ್ಗೆ ತಿಳಿಸ್ಕೊಡ್ತೀನಿ. 5/9/2025 ಶುಕ್ರವಾರ, ಭಾದ್ರಪದ ಮಾಸ, ಶುಕ್ಲ ತ್ರಯೋದಶಿ, ಶ್ರವಣ ನಕ್ಷತ್ರದ ದಿನ ರಾತ್ರಿ 7 ಗಂಟೆಯಿಂದ 9 ಗಂಟೆಯೊಳಗಡೆ ಗೌರಿ ಗಣಪತಿಯನ್ನ ನೀವು ಕಳಿಸ್ಬೋದು. ಕೇವಲ ಗಣಪತಿ ಹಬ್ಬ ಯಾರು ಆಚರಿಸ್ತಾ ಇದ್ದೀರಿ, ಹಬ್ಬವಾದ 3ನೇ ದಿನ ಗಣೇಶನನ್ನ ವಿಸರ್ಜನೆ ಮಾಡಬಹುದು ಅಂತ ಶಾಸ್ತ್ರ ಹೇಳುತ್ತೆ. ಅದಕ್ಕೆ ಇವೆಲ್ಲ ರಸ್ತೆಯಲ್ಲಿ ಎಲ್ಲೆಲ್ಲೋ ಪೂಜೆ ಮಾಡ್ತೀರಿ, ಗಣಪತಿ ಇಡ್ತೀರಿ. ಮಿನಿಮಮ್ 3 ದಿವಸ ಆದ್ರೂ ನೀವು ಪೂಜೆ ಮಾಡಿ ವಿಸರ್ಜನೆ ಮಾಡೋದು ಒಳ್ಳೆಯದು ಅನ್ನೋದನ್ನ ನೋಟ್ ಮಾಡ್ಕೊಳ್ಳಿ. ಹಾಗಾದ್ರೆ ಈ ವಾರದಲ್ಲಿ ಮೇಷರಾಶಿಯಿಂದ ಮೀನರಾಶಿಯವರಿಗೆ ಏನೇನು ಫಲ ಅನ್ನೋದನ್ನು ಕೂಡ ತಿಳಿಸ್ತೀನಿ. ಯಾರು ನನ್ನ ಚಾನಲ್ ಹೊಸಬ್ರಿದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳು ಇರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಈಗ ಹೇಗಿದೆ ಭವಿಷ್ಯ ಒಂದೊಂದು ರಾಶಿದು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಕೆಲವರು ಹೇಳ್ತಾರೆ, ಗುರುಜಿನ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಅಂತವರು ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ನಿಮ್ಮ ಭವಿಷ್ಯವನ್ನು ತಿಳ್ಕೊಬಹುದು. ನಮ್ಮ ಚಾನಲ್ ಪ್ಲೇ ಲಿಸ್ಟ್ ಇದೆ, ಬೇಕಾದಷ್ಟು ಹಸ್ತ ಸಾಮುದ್ರಿಕ ಶಾಸ್ತ್ರ ವಿಡಿಯೋಗಳಿದೆ. ನೀವು ನಿಮ್ಮ ಕೈನೇ ನೀವು ನೋಡ್ಕೋಬಹುದು. ಮತ್ತೊಂದು ಶಾಸ್ತ್ರ ಅಂದ್ರೆ ಮುಖ ಸಾಮುದ್ರಿಕ ಶಾಸ್ತ್ರ, ಇಂಗ್ಲಿಷ್ ಅಲ್ಲಿ ಫೇಸ್ ರೀಡಿಂಗ್ ಅಂತಾರೆ, ಹಸ್ತ ಸಾಮುದ್ರಿಕವನ್ನ ಪಾಮಿಸ್ಟ್ರಿ ಅಂತಾರೆ. ಈ ಎರಡರ ಮುಖಾಂತರ ಕೂಡ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ಹಾಗಾದ್ರೆ ಕೆಲವರು ಹೇಳ್ತೀರಾ, ಗುರುಜಿ ನಮ್ಮ ತಾಯಿ ಸೋಮವಾರ ಅಂತಾರೆ, ಒಂದಿನ ಮಂಗಳವಾರ ಅಂತಾರೆ, ಡೇಟ್ ಆಫ್ ಬರ್ತ್ ಸರಿಯಾಗಿ ಗೊತ್ತಿಲ್ಲ ಅಂತವರು ಈ ಎರಡು ಶಾಸ್ತ್ರಗಳು ಹಸ್ತ ತೋರಿಸಿ ಮುಖ ತೋರಿಸಿ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ಎಲ್ಲರಿಗೂ ಮತ್ತೊಂದು ಸಲ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಯಾರ್ಯಾರು ಮೇಷರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಮೇಷರಾಶಿಯವರಿಗೆ ಈ ವಾರ ಹೇಗಿದೆ ಫಲಾನುಫಲ? ನಿಮ್ಮ ರಾಶ್ಯಾಧಿಪತಿಯಾದಂತಹ ಮಂಗಳ 6ನೇ ಮನೆಯ ಸಂಚಾರ, ಅದರಲ್ಲೂ ಕೂಡ ಸೂರ್ಯ ಪಂಚಮಾಧಿಪತಿ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿಯಾಗುತ್ತೆ. ಆದ್ರೆ ನಿಮ್ಗೆ ರಾತ್ರಿ ನಿದ್ದೆ ಬರಲ್ಲ, ಮಲ್ಗಕ್ಕೆ ತುಂಬಾ ಕಷ್ಟ ಆಗ್ಬೋದು, ನಿದ್ರಾಭಂಗ ಉಂಟಾಗ್ಬೋದು, ಅಥವಾ ಉಲ್ಲಾಸ ಪಡೆಯಲು ಪತಿ ಪತ್ನಿ ಸುಖವಾಗಿರಲು ಏನಾದ್ರೂ ಒಂದು ವಿಘ್ನಗಳು ತೊಂದರೆಗಳನ್ನ ಈ ವಾರ ನೀವು ಅನುಭವಿಸ್ಬೇಕಾಗತ್ತೆ. ಆದ್ರೆ ಮನೆ ತಗೊಳ್ಳುವಂತ ಪ್ಲಾನು, ರಿಯಲ್ ಎಸ್ಟೇಟ್ ಅಲ್ಲಿ ಯಾರಿದ್ದೀರಿ ಅವರೆಲ್ಲರಿಗೂ ಕೂಡ ಈ ವಾರ ಬಹಳ ಉತ್ತಮವಾದಂತಹ ಫಲ ಪ್ರಾಪ್ತಿಯಾಗುತ್ತೆ. ಈ ವಾರದಲ್ಲಿ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದ್ರೆ, ನಮ್ಮ ವಾರ ಭವಿಷ್ಯ ಭಾನುವಾರದಿಂದ ಆಗಿರೋದ್ರಿಂದ ಭಾನುವಾರ ನಿಮ್ಗೆ ಗ್ಯಾಸ್ಟ್ರಿಕ್ ಆಗ್ಬೋದು, ಎಚ್ಚರ, ಊಟ ಜೀರ್ಣ ಆಗದೆ ಇದ್ರೆ ಅಜೀರ್ಣ ಆಗುತ್ತೆ. ಆಮೇಲೆ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವಂತಹ ಸಾಧ್ಯತೆ ಇದೆ ಭಾನುವಾರ. ಇನ್ನು ಮಿಕ್ಕಂತ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಟೈಮ್ ತುಂಬಾ ಚೆನ್ನಾಗಿದೆ. ಶತ್ರುಗಳನ್ನ ನೀವು ಸೋಲಿಸ್ತೀರಿ, ಹೆಸರುವಾಸಿಯಾಗ್ತೀರಿ, ಖ್ಯಾತಿಯನ್ನ ಪಡಿತೀರಿ. ಅನ್ನಹಿ
ಪೂರ್ಣ ಬ್ರಹ್ಮ. ಈ ಕಾಲದಲ್ಲಿ ಒಳ್ಳೆ ಊಟ ಮಾಡ್ಬೇಕು. ಒಳ್ಳೆ ಊಟ ಮಾಡ್ಬೇಕು ಅಂದ್ರೆ ನಾಲ್ಗೆ ರುಚಿ ಆದಷ್ಟು ನಾವು ಚೆನ್ನಾಗಿ ಊಟ ಮಾಡ್ತೀವಿ. ಹಾಗೆ ರುಚಿಯಾದಂತ ಆಹಾರ ಪಾನೀಯಗಳು, ಎಲ್ಲಿ ನೋಡಿದ್ರು ನಿಮ್ಗೆ ಗೌರವ ಸನ್ಮಾನಗಳು, ಮತ್ತೆ ಹತ್ತಿರ ಪ್ರಯಾಣಗಳು ಮಾಡಿದ್ರೆ ಅದು ಫಲದಾಯಕವಾಗಿರುತ್ತೆ. ಸರ್ಕಾರದ ಜೊತೆಗಿನ ವ್ಯವಹಾರಗಳಲ್ಲೂ ಕೂಡ ನೀವು ಲಾಭವನ್ನ ಗಳಿಸ್ತೀರಿ. ಮೇಷರಾಶಿ ಜಾತಕರು. ಮೇಷರಾಶಿ ಜಾತಕರು ಈ ವಾರ ಓಂ ಗಂ ಗಣಪತಯೇ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ, ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸಿ ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ. ರಾಶಿ ಚಕ್ರದಲ್ಲಿ ಎರಡನೇ ರಾಶಿ ವೃಷಭ ರಾಶಿ. ಯಾರು ವೃಷಭ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗೆ ವೃಷಭ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರ ತೃತೀಯ ಭಾವದಲ್ಲಿ, ವ್ಯಯಾಧಿಪತಿ ಮತ್ತು ಸಪ್ತಮಾಧಿಪತಿಯಾದಂತಹ ಮಂಗಳ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನೀವು ದುಡುಕು ಸ್ವಭಾವ ಈ ವಾರ ಹೆಚ್ಚಾಗಿರುತ್ತೆ. ಎಲ್ಲಾದ್ರೂ ಮನಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಶಾರ್ಟ್ ಯೋಚನೆ ಮಾಡಬೇಡಿ. ಈಗ ಲಾಟ್ರಿ ತಗೊಂಡ್ಬಿಡೋಣ ದುಡ್ಡು ಬಂದ್ಬಿಡುತ್ತೆ, ಈಗ ಇನ್ವೆಸ್ಟ್ಮೆಂಟ್ ಮಾಡ್ಬಿಡೋಣ, ನಾಳೆಗೆಲ್ಲ ಯಾರೋ ಹೇಳ್ತಾರೆ 6 ತಿಂಗಳಲ್ಲಿ ನಿಮ್ಗೆ 100 ರೂಪಾಯಿಗೆ 15 ರೂಪಾಯಿ ಬಡ್ಡಿ ಕೊಡ್ತೀವಿ, 20 ರೂಪಾಯಿ ಬಡ್ಡಿ ಕೊಡ್ತೀವಿ, ನಿಮ್ಗೆ ಅಷ್ಟೊಂದು ಲಾಭ ಮಾಡ್ಕೊಡ್ತೀವಿ, ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ನೀವೇನ್ ಮಾಡ್ತೀರಾ? ನಂಬಿಟ್ಟು ದುಡ್ಡು ಕೊಟ್ಬಿಡ್ತೀರಾ. 1 ತಿಂಗಳು 2 ತಿಂಗಳು ಕೊಡ್ತಾರೆ, ಆಮೇಲೆ ದುಡ್ಡು ಕೊಡೋದನ್ನೇ ಅಷ್ಟೊಂದು ಕೊಡಕ್ಕಾಗಲ್ವಲ್ಲ. ಅವಾಗೇನಾಗುತ್ತೆ? ನಿಮ್ಮ ಅಸಲು ಕೊಟ್ಟಿರ್ತಾರಷ್ಟೇ, ಆದ್ರೆ ನಿಮ್ಮ ಅಸಲಲ್ಲೂ 1 ಭಾಗ ಅಥವಾ 2 ಭಾಗ ಕೊಡ್ಬೋದು. ನೀವು ಮಿಕ್ಕಂತ ಹಣವನ್ನ ಕಳ್ಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಅದಕ್ಕೆ ವೃಷಭ ರಾಶಿ ಜಾತಕರು ಎಚ್ಚರ. ಆಗ ವೃಷಭ ರಾಶಿಯವರಿಗೆ ಗುರುಬಲ ಇದೆ, ತುಂಬಾ ಚೆನ್ನಾಗಿ ಮಾತಾಡ್ತೀರಿ, ಜ್ಞಾನ ವೃದ್ಧಿಯಾಗುವಂತಹ ಸಮಯ ಇದು. ವೃಷಭ ರಾಶಿಯವರಿಗೆ ಧೈರ್ಯ ಕೂಡ ಹೆಚ್ಚಾಗಿರುತ್ತೆ. ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಅಂದ್ರೆ ಸರ್ಕಾರ BDA ಸೈಟ್ಗಳು, ಮೂಡಾ ಸೈಟ್ಗಳು ತಗೋಬೇಕು ಅಂದ್ರೆ ಈಗ ತಗೊಳಕ್ಕೆ ಬಹಳ ಉತ್ತಮವಾದಂತಹ ಕಾಲ. ವೃಷಭ ರಾಶಿಯವರಿಗೆ ವಾರದ ಮೊದಲು 4 ದಿನ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಧನ ನಷ್ಟ. ಅದಕ್ಕೆ ಹಣಕಾಸು ವಿಚಾರದಲ್ಲಿ ಬಹಳ ಎಚ್ಚರ. ನಿದ್ರಾಭಂಗ, ಫೋನ್ ಯಾರೋ ಮಾಡ್ಬಿಡ್ತಾರೆ, ರಾತ್ರಿ ನಿದ್ದೆ ಕೆಟ್ಟೋಗುತ್ತೆ. ಸೈಲೆಂಟ್ ಆಗಿ ಇಟ್ಕೊಂಡೋದು ಮರ್ತೋಗಿರ್ತೀರಾ, ಸ್ವಿಚ್ ಆಫ್ ಮಾಡೋದು ಮರ್ತೋಗಿರ್ತೀರಾ. ಜೀರ್ಣಶಕ್ತಿಯಲ್ಲಿ ವ್ಯತ್ಯಾಸ ಆಗುವಂಥದ್ದು, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆ ಇರುತ್ತೆ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ, ಶನಿವಾರ ನಿಮಗೆ ಶಾಂತಿ ಪ್ರಾಪ್ತಿಯಾಗುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಬಹಳ ಮುಖ್ಯವಾಗಿ ಬೇಕಾಗಿರೋದೇನು? ಪೀಸ್ ಆಫ್ ಮೈಂಡ್. ಗೃಹದಲ್ಲಿ ಶಾಂತಿ, ಹೊಸ ಸ್ನೇಹ ಮತ್ತು ಅಭಿವೃದ್ಧಿಯನ್ನ ಹೊಂದುತ್ತೀರಿ ವೃಷಭ ರಾಶಿ ಜಾತಕರು. ಆಗ ವೃಷಭ ರಾಶಿ ಜಾತಕರು ಏನು ಮಂತ್ರವನ್ನ ಜಪ ಮಾಡಬೇಕು? ಈ ವಾರ ಗೌರಿ ಪೂಜೆ ಮಾಡಿ. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈ ಮಂತ್ರವನ್ನ ಜಪ ಮಾಡ್ತಾ ಶಿವನಿಗೆ ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರ ಜಪ ಮಾಡಿ ಹಸುವಿನ ಹಾಲಿನಿಂದ ಕ್ಷೀರಾಭಿಷೇಕವನ್ನ ಮಾಡಿಸಿ ವೃಷಭ ರಾಶಿ ಜಾತಕರಿಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಕಾಯ್ತಾ ಇದ್ದೀರಾ 3ನೇ ರಾಶಿ ಯಾವುದು? ಮಿಥುನ ರಾಶಿ. ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಮಿಥುನ ರಾಶಿಯವರಿಗೆ ಒಳ್ಳೆ ವಾಕ್ಸಿದ್ಧಿ, ಭಾಷಣಗಾರರಿಗೆ ಒಳ್ಳೆ ಧನಲಾಭ, ಸಂಗೀತಗಾರರಿಗೆ ಒಳ್ಳೆ ಧನಲಾಭ, ಆಮೇಲೆ ನೃತ್ಯ ಈ ತರ ಎಲ್ಲ ಡ್ಯಾನ್ಸ್ ಇವೆಲ್ಲ ಕಲೆಗಳಿರೋರಿಗೆ ಒಳ್ಳೆ ಧನಲಾಭ. ಆದ್ರೆ ಮನೆಯಲ್ಲಿ ಸ್ವಲ್ಪ ಕಲಹ, ಉದ್ಯೋಗದಲ್ಲಿ ಟೆನ್ಷನ್, ನೆಮ್ಮದಿ ಇರಲ್ಲ, ಉದ್ಯೋಗ ಯಾವಾಗ ಹೊರಟೋಗ್ಬಿಡುತ್ತೋ ಅಂತ ಭಯದಲ್ಲಿ ಜೀವನ ಮಾಡುವಂತಹ ಪರಿಸ್ಥಿತಿ. ಸಾಫ್ಟ್ವೇರ್ ಅಲ್ಲಿ ಇದ್ರಂತೂ ಏನಾಗುತ್ತೋ ನಮ್ಮ ಕಂಪನಿ, ನಮ್ಮ ಕೆಲಸಗಳೆಲ್ಲ ಎಲ್ಲಿ ಲೇ ಆಫ್ ಆಗುತ್ತೋ, ಈ ತರ ಆತಂಕದಲ್ಲಿ ಬದುಕಬೇಕಾಗುವಂತ ಪರಿಸ್ಥಿತಿ. ಮತ್ತೆ ಧೈರ್ಯವಾಗಿರ್ತೀರಿ, ಉತ್ತಮ ನೆರೆಹೊರೆ ಪ್ರಾಪ್ತಿಯಾಗಿರುತ್ತೆ, ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಮುನ್ನುಗ್ತೀರಿ, ಜಯ ಕೀರ್ತಿ ವಿಜಯನೂ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಮಿಥುನ ರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರ. ಮಿಥುನ ರಾಶಿಯವರಿಗೆ ವಾರದ ಮೊದಲು ದಿನ ಭಾನುವಾರ ಉತ್ತಮವಾದ ಕೀರ್ತಿ ಪ್ರಾಪ್ತಿಯಾಗುತ್ತೆ, ಹೆಸರುವಾಸಿಯಾಗ್ತೀರಿ,
ಧನಲಾಭ ಪ್ರಾಪ್ತಿಯಾಗುತ್ತೆ. ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ನೀವು ಮಾಡ್ತೀರಿ ಭಾನುವಾರ. ಇನ್ನು ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ನಿಮಗೆ ಏನೋ ಒಂಥರ ಎದೆಯಲ್ಲಿ ತೊಂದರೆ, ಗ್ಯಾಸ್ಟ್ರಿಕ್ ಆಗ್ಬೋದು, ಅಥವಾ ನಿದ್ರಾಭಂಗ ಉಂಟಾಗುವಂಥದ್ದು, ಏನೋ ನಮಗೆ ಯಾರೋ ಒಬ್ರು ಫೋನ್ ಮಾಡಿಬಿಡೋದು, ಏನೋ ಒಂದು ನೆಗೆಟಿವ್ ಹೇಳಿದಾಗ ಅದೇ ಯೋಚನೆ ಮಾಡ್ತಾ ಟೆನ್ಷನ್ ಆಗೋದು, ಸ್ಥಿರವಿರಲ್ಲ, ಜೀರ್ಣಶಕ್ತಿಯಲ್ಲಿ ವ್ಯತ್ಯಾಸ ಆಗುವಂಥದ್ದು, ವಾಹನಗಳಿಂದ ನಿಮಗೆ ತೊಂದರೆ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚು ಕಂಡು ಬರ್ತಾ ಇದೆ. ವಾಹನಗಳನ್ನ ಡ್ರೈವ್ ಮಾಡೋರು ಸ್ವಂತ ಆಗಿರ್ಬೋದು, ಬಾಡಿಗೆ ಆಗಿರ್ಬೋದು, ಬಹಳ ಎಚ್ಚರಿಕೆಯನ್ನ ಈ ವಾರದ ಕೊನೆ 6 ದಿನ ನೀವು ವಹಿಸ್ಬೇಕಾಗತ್ತೆ. ಹಾಗಾದ್ರೆ ಮಿಥುನ ರಾಶಿ ಜಾತಕರು ಓಂ ಶ್ರೀ ಗಣಪತಿಯೇ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡ್ತಾ, ಶಿವನಿಗೆ ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ದೀರಿ, ಜೇನುತುಪ್ಪದಿಂದ ಅಭಿಷೇಕ ಮಾಡಿ. ಜೇನುತುಪ್ಪದಿಂದ ಅಭಿಷೇಕ ಮಾಡ್ತಾ ಓಂ ಅವ್ಯಕ್ತಾಯ ನಮಃ. ಭಗವಂತ ಕಣ್ಣು ಕಾಣಿಸ್ತಾನ? ಕಾಣಲ್ಲ. ಭಗವಂತ ಇರುವಿಕೆ ನಿಮಗೆ ಗೊತ್ತಾಗುತ್ತಾ? ಗೊತ್ತಾಗುತ್ತೆ. ಅದರಿಂದ ಕಣ್ಣು ಕಾಣಲ್ವಲ್ಲ, ಅದಕ್ಕೆ ಓಂ ಅವ್ಯಕ್ತಾಯ ನಮಃ. ಈ ಕಣ್ಣು ಕಾಣ್ಬೇಕಾದ್ರೆ ಬೆಳಕಿರ್ಬೇಕು. ಬೆಳಕಿಲ್ಲದೆ ಇರೋದು ಏನು ಕೂಡ, ಬೆಳಕಿಲ್ಲ ಕತ್ಲಾಗೋಯ್ತು ಅಂದ್ರೆ ನಮ್ಗೇನು ಕಾಣಲ್ಲ. ಅರ್ಥ ಆಯ್ತಾ? ಹಾಗಾದ್ರೆ ಮಿಥುನ ರಾಶಿ ಜಾತಕರ ಭವಿಷ್ಯ ಸಂಪೂರ್ಣ ಆಯ್ತು ಈ ವಾರದ್ದು. ಇನ್ನ ರಾಶಿ ಚಕ್ರದಲ್ಲಿ ಮಿಥುನ ರಾಶಿಯವರಿಗೆಲ್ಲ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನ ರಾಶಿ ಚಕ್ರದಲ್ಲಿ ಕಾಯ್ತಾ ಇದ್ದೀರಾ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ಧೈರ್ಯ ಹೆಚ್ಚು, ಸ್ಥೈರ್ಯ ಹೆಚ್ಚು, ನಾನು ಮಾಡೇ ಮಾಡ್ತೀನಿ ಅನ್ನುವಂತಹ ಹಠ, ದೇವರ ವಿಚಾರದಲ್ಲಿ, ಧಾರ್ಮಿಕ ವಿಚಾರದಲ್ಲಿ ಬಹಳ ಎಚ್ಚರವಾಗಿರ್ಬೇಕು. ನಿಂದನೆಗಳನ್ನ ಮಾಡಬಾರದು. ಇನ್ನು ಕೆಲವು ಕಟಕ ರಾಶಿ ಜಾತಕರು ತೀರ್ಥಕ್ಷೇತ್ರಗಳ ದರ್ಶನ, ದೇವರ ದರ್ಶನ, ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವಂತಹ ಯೋಗ ಉಂಟಾಗುತ್ತೆ. ನಿಮ್ಮ ಮಾತು ತುಂಬಾ ಕಮಾಂಡಿಂಗ್ ಆಗಿ ಕೂಡ ಇರುತ್ತೆ ಈ ವಾರ. ಸ್ವಲ್ಪ ಕುಟುಂಬದಲ್ಲೂ ಕೂಡ ಕಲಹಗಳಾಗಬಹುದು. ಇನ್ನು ಕಟಕ ರಾಶಿಯವರಿಗೆ ವಾರದ ಮೊದಲನೇ ದಿನ ಭಾನುವಾರ ಧನ ನಷ್ಟ. ಯಾಕಂದ್ರೆ ಧನ ಮೂಲಂ ಇದಂ ಜಗತ್. ಈ ಜಗತ್ತಲ್ಲಿ ಏನೇ ಮಾಡ್ಬೇಕಾದ್ರೂ ದುಡ್ಡಿರ್ಬೇಕು. ನೀವು ಮೊಬೈಲಲ್ಲಿ ನಾನು ಹೇಳಿದ ವಿಡಿಯೋ ನೋಡಕ್ಕಾದ್ರೂ ನಿಮ್ಗೆ ದುಡ್ಡಿದ್ರೆ ತಾನೇ ಮೊಬೈಲ್ ನೋಡಕ್ಕಾಗೋದು, ಇಂಟರ್ನೆಟ್ ಹಾಕ್ಸ್ಕೊಳಕ್ಕಾಗೋದು. ಇನ್ನು ಕೆಲವರಿಗೆ ಸರವಾಸ ಆಗ್ಬೋದು, ಪೊಲೀಸ್ ಕೇಸ್, ಕೋರ್ಟ್ ಕೇಸ್ ಇರೋರು ಬಹಳ ಎಚ್ಚರ. ಇನ್ನು ಪ್ರಯತ್ನಗಳಲ್ಲಿ ಸೋಲಾಗುವಂತ ಸಾಧ್ಯತೆ, ಅಥವಾ ಇನ್ನು ಯಾರಿಗಾದ್ರೂ ಗಲಾಟೆಗಳಿದ್ದು ಕಲಹಗಳ ಮಾಡ್ಕೊಂತ ಇದ್ರೆ ಅವ್ರೇನೋ ಕೇಸ್ ಹಾಕ್ಬಿಡ್ಬೋದು. ಇನ್ನ ಭಾನುವಾರ ಬಿಟ್ರೆ ಸೋಮವಾರ, ಮಂಗಳವಾರ, ಬುಧವಾರ ನಿಮ್ಗೆ ಸ್ನೇಹಿತರಿಂದ ಸಹಾಯ ಆಗುತ್ತೆ. ಹೆಸರುವಾಸಿ ಆಗ್ತೀರಿ, ಮಾನಸಿಕವಾಗಿ ನೆಮ್ಮದಿಯಾಗಿರ್ತೀರಿ, ಉತ್ತಮವಾದ ವಸ್ತ್ರಗಳನ್ನು ನೀವು ಧರಿಸ್ತೀರಿ. ಇನ್ನು ವಾರದ ಕೊನೆ 3 ದಿನ ಭಾನುವಾರದ ಭವಿಷ್ಯ ಹೇಳಿದೆ, ಸೋಮವಾರ, ಮಂಗಳವಾರ, ಬುಧವಾರದ ಭವಿಷ್ಯ ಹೇಳಿದ್ದೀನಿ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ ವಾಹನಗಳಿಂದ ನಿಮಗೆ ತೊಂದರೆ. ಕೆಲವರು ವಾಹನಗಳಿಂದನೇ ಜೀವನ ಅಲ್ವಾ, ವಾಹನಗಳನ್ನ ಬಾಡಿಗೆ ಕೊಡೋದು ಅಥವಾ ನೀವೇ ಡ್ರೈವ್ ಮಾಡೋದು, ಬಹಳ ಎಚ್ಚರ. ಸ್ವಂತ ವಾಹನ ಇರ್ಬೋದು, ಬಾಡಿಗೆ ವಾಹನ ಇರ್ಬೋದು. ಎದೆಯಲ್ಲಿ ತೊಂದರೆ ಆಗ್ಬೋದು, ಭಯ ಉಂಟಾಗ್ಬೋದು. ಭಯಮೇವಸ್ತಿ ಶತ್ರುಹು. ನಾನು ಭಯ ಪಡಬಾರದು, ಭಯನೇ ಅನ್ನೋದು ಒಂದು ಶತ್ರು ಅಂತ ತಿಳ್ಕೋಬೇಕು. ದಾಂಪತ್ಯದಲ್ಲಿ ಸಂತೋಷ ಇರಲ್ಲ. ಈ ವಾರದಲ್ಲಿ ಒಟ್ಟು 4 ದಿನ ಎಚ್ಚರ. ಭಾನುವಾರ ಮತ್ತೆ ಗುರುವಾರ, ಶುಕ್ರವಾರ, ಶನಿವಾರ. ಸೋಮವಾರ, ಮಂಗಳವಾರ, ಬುಧವಾರ ಕಟಕ ರಾಶಿಯವರಿಗೆ ಟೈಮ್ ತುಂಬಾ ಚೆನ್ನಾಗಿರುತ್ತೆ. ಕಟಕ ರಾಶಿ ಜಾತಕರು ಶಿವನಿಗೆ ಗಂಗಾಜಲ ಅಭಿಷೇಕವನ್ನ ಮಾಡಿಸಿ, ಕಟಕ ರಾಶಿ ಜಾತಕರು ಓಂ ಶ್ರೀ ವಿಘ್ನೇಶ್ವರಾಯ ನಮಃ ಅನ್ನುವಂತಹ ಗಣಪತಿ ಮಂತ್ರ ಹೇಳ್ತಾ ಶಿವನಿಗೆ ಗಂಗಾಜಲ ಅಭಿಷೇಕವನ್ನ ಮಾಡಿಸಿ ಓಂ ಗಂಗಾಧರಾಯ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡಿ. ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ನಿಮ್ಮೆಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನ ಕಾಯ್ತಾ ಇದ್ದೀರಾ ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹರಾಶಿ. ಯಾರ್ಯಾರು ಸಿಂಹ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಮತ್ತು ಗೌರಿ ಗಣೇಶ ಹಬ್ಬದ ಹಾರ್ದಿಕ ಸ್ವಾಗತ. ಈಗ ನಿಮ್ಮ ಜನ್ಮ ರಾಶಿಯಲ್ಲಿ ಸೂರ್ಯನ ಸಂಚಾರ ಆಗಿದೆ. ದ್ವಿತೀಯ ಭಾವದಲ್ಲಿ ಕುಜ ಮತ್ತು ಕುಜನ ವೀಕ್ಷಣೆ ಶನಿ ಮೇಲಿರೋದ್ರಿಂದ
ಮನಸ್ಸಿಗೆ ನೋವಾಗೋ ತರ ಯಾರ ಹತ್ರ ಕೂಡ ಮಾತಾಡಬೇಡಿ. ತಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ನೀವು ಕೊಡಬೇಕಾಗುತ್ತದೆ ಸಿಂಹರಾಶಿ ಜಾತಕರು. ಇನ್ನು ಸಿಂಹರಾಶಿಯವರಿಗೆ ತೃತೀಯಾಧಿಪತಿ ಶುಕ್ರ ವ್ಯಯಭಾವದಲ್ಲಿ ಯಾವುದಾದ್ರೂ ಒಂದು ಕಾಂಟ್ರಾಕ್ಟು, ಏನೋ ಒಂದು ಅಗ್ರಿಮೆಂಟು ಅಥವಾ ಯಾರ ತರ ಒಂದು ಕಮ್ಯುನಿಕೇಶನ್ನು ಇದೆಲ್ಲ ಕೂಡ ಫೇಲ್ಯೂರ್ ಆಗುವಂಥದ್ದು, ನಷ್ಟ ಆಗುವಂತಹ ಸಾಧ್ಯತೆ. ಏನೋ ಒಂದು ಅಗ್ರಿಮೆಂಟ್ ಮಾಡ್ಕೋಬೇಕು ಅಥವಾ ಒಂದು ಪೇಪರ್ ಅಗ್ರಿಮೆಂಟ್ ಮಾಡ್ತಾ ಇರ್ತೀರಾ, ಅವ್ಯಾವುದು ಕೂಡ ಕೆಲಸಗಳು ಸರಿಯಾಗಿ ಆಗಲ್ಲ. ನೆರೆಹೊರೆಯಿಂದನೂ ಕೂಡ ನಿಮಗೆ ತೊಂದರೆ ಆಗ್ಬೋದು. ನಿಮ್ಮ ಚಿಕ್ಕ ಸಹೋದರ ಸಹೋದರಿಯರ ಜೊತೆಗೂ ಕೂಡ ನಿಮ್ಮ ಬಾಂಧವ್ಯ ಸರಿ ಇರಲ್ಲ ಈ ವಾರ. ಇನ್ನು ಚತುರ್ಥಾಧಿಪತಿ ಶುಕ್ರ ತೃತೀಯಾಧಿಪತಿ ಸಿಂಹರಾಶಿಯವರಿಗೆ ತೃತೀಯಾಧಿಪತಿಯಾದಂತಹ ಶುಕ್ರ ವ್ಯಯಭಾವದಲ್ಲಿ, ಚತುರ್ಥಾಧಿಪತಿಯಾದಂತಹ ಕುಜ ಎರಡನೇ ಮನೆಯಲ್ಲಿ. ಮನೆ ಬಾಡಿಗೆಗಳು ಬರ್ಬೋದು. ರಿಯಲ್ ಎಸ್ಟೇಟ್ ಅಲ್ಲಿ ಅಭಿವೃದ್ಧಿ ಆಗುವಂತಹ ಸಾಧ್ಯತೆಗಳಿರುತ್ತೆ. ಉದ್ಯೋಗ ಹುಡುಕುವವರಿಗೆ ಉದ್ಯೋಗ ಅವಕಾಶಗಳಿಗಾಗಿ ಹೋರಾಟ ಮಾಡಬೇಕು. ಶುಕ್ರ ವ್ಯಯಭಾವದಲ್ಲಿರೋದ್ರಿಂದ ತಾವು ಇರುವಂತಹ ಪ್ರದೇಶದಿಂದ ಬೇರೆ ಪ್ರದೇಶಗಳಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡಬೇಕು. ಅತ್ಯಂತ ದೂರದ ಪ್ರದೇಶದಲ್ಲಿ ಉದ್ಯೋಗಕ್ಕೆ ಅಪ್ಲೈ ಮಾಡಬೇಕು. ಗುರುಜಿ ನಾನು ಇಂಡಿಯಾದಲ್ಲಿ ಇದ್ದೀನಿ ಅಂದ್ರೆ ಟ್ರೈ ಮಾಡಿ UAE, ಅರೇಬಿಯನ್ ಕಂಟ್ರೀಸ್ ಅಥವಾ USA, ಆಸ್ಟ್ರೇಲಿಯಾ, UK ಈ ತರ ಬೇರೆ ದೇಶಗಳಲ್ಲಿ ಟ್ರೈ ಮಾಡಿ. ನಾನು ತುಂಬಾ ಹಳ್ಳಿಲಿ ಎಲ್ಲೋ ಇದ್ದೀನಿ ಗುರುಜಿ ಅಂದಾಗ, ನಾನು ಹುಬ್ಳಿಲಿ ಇದ್ದೀನಿ ಅಂದ್ರೆ ಪೂನಾದಲ್ಲಿ ಟ್ರೈ ಮಾಡಿ, ಬೆಂಗಳೂರಲ್ಲಿ ಟ್ರೈ ಮಾಡಿ. ಹಾಗೆ ನೀವಿರುವಂತ ಪ್ರದೇಶಗಳಿಂದ ಅತಿ ದೂರ, ಎಷ್ಟು ದೂರ ಆಗುತ್ತೋ ಅಷ್ಟು ದೂರದಲ್ಲಿ ನೀವು ಉದ್ಯೋಗಗಳನ್ನ ಹುಡುಕಿದಾಗ ಅಲ್ಲಿ ನಿಮಗೆ ಉದ್ಯೋಗ ಉತ್ಪತ್ತಿ ಆಗುವ ಸಾಧ್ಯತೆಗಳಿದೆ. ಅದಕ್ಕೆ ನೀವು ಧೈರ್ಯ ತೋರಿಸಬೇಕು, ಕುಂದಬಾರದು. ಹಾಗಾದ್ರೆ ಸಿಂಹರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಭಾನುವಾರ ನಿಮಗೆ ಟೈಮ್ ತುಂಬಾ ಚೆನ್ನಾಗಿದೆ. ಉತ್ತಮವಾದ ಸೌಕರ್ಯಗಳು ಪ್ರಾಪ್ತಿಯಾಗುತ್ತೆ. ಎಲ್ಲೇ ಹೋದ್ರೂ ಅಲ್ಲಿ ಸನ್ಮಾನಗಳು, ಗೌರವಗಳು ಪ್ರಾಪ್ತಿಯಾಗುತ್ತೆ. ಕೆಲಸದಲ್ಲಿ ನೀವೇನೋ ಕೆಲಸ ಈಗ ಪ್ರೆಸೆಂಟ್ ಮಾಡ್ತಾ ಇದ್ರೆ ಪ್ರಮೋಷನ್ ಆಗುತ್ತೆ, ಬಡ್ತಿ ಆಗುತ್ತೆ. ಭಾನುವಾರ ಬಿಟ್ರೆ ಇನ್ನು ಸೋಮವಾರ, ಮಂಗಳವಾರ, ಬುಧವಾರ ಕಣ್ಣುಗಳ ತೊಂದರೆ, ದುಃಖ. ಯಾಕೆ ದುಃಖ? ದುಃಖಂ ಧೀರೇಶಾತ್ಮಜಂ ಅಂದ್ರೆ ಶನಿ ದುಃಖಕ್ಕೆ ಕಾರಕ. ದುಃಖ ಜಾಸ್ತಿ ಆಗ್ಬೋದು, ವ್ಯಾಜ್ಯಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಮತ್ತೆ ವಾರದ ಕೊನೆ 3 ದಿನ ಗುರುವಾರ, ಶುಕ್ರವಾರ, ಶನಿವಾರ ಉತ್ತಮವಾದ ಕೀರ್ತಿ, ಹೆಸರುವಾಸಿ ಆಗ್ತೀರಿ, ಧನಲಾಭ ಉಂಟಾಗುತ್ತೆ, ಮಾನಸಿಕವಾಗಿ ನೆಮ್ಮದಿಯಾಗಿರ್ತೀರಿ. ಯಾರಾದ್ರೂ ಹೊಸ ಸ್ನೇಹ ನಿಮಗೆ ಪ್ರಾಪ್ತಿಯಾಗ್ಬೋದು. ಅಂದ್ರೆ ಈ ವಾರದಲ್ಲಿ ಒಟ್ಟು 4 ದಿನ ಶುಭ. ಭಾನುವಾರ, ಶುಕ್ರವಾರ, ಗುರುವಾರ, ಶುಕ್ರವಾರ, ಶನಿವಾರ ಒಟ್ಟು 4 ದಿನ ಶುಭ ಕಾಲ. ಇನ್ನ ಭಾನುವಾರ ಬಿಟ್ರೆ ಇನ್ನು ಸೋಮವಾರ, ಮಂಗಳವಾರ, ಬುಧವಾರ ಎಚ್ಚರ. ಹಾಗಾದ್ರೆ ಸಿಂಹರಾಶಿ ಜಾತಕರು ಭಗವಂತನನ್ನ ಯಾವ ರೀತಿ ನಾವು ನೆನಪು ಮಾಡಬೇಕು ಅಂದಾಗ, ನಮ್ಮೆಲ್ಲ ಆತ್ಮಗಳ ತಂದೆ, ನಿಜವಾದ ತಂದೆ ಯಾರು? ಈಶ್ವರ. ಓಂ ಪರಮಾತ್ಮನೇ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ನೀವು ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಬೇಕು. ಇಲ್ಲ ರುದ್ರನಾದ್ರೂ ಕೇಳಬೇಕು. ಓಂ ಗಂ ಗಣಪತಯೇ ನಮಃ. ಗೌರಿ ಗಣೇಶ ಹಬ್ಬ, ಗಣೇಶನಿಗೆ ಗರ್ಕೆ ಇಟ್ಟು ಪೂಜೆ ಮಾಡೋದನ್ನ ಮರಿಬೇಡಿ. ನಿಮ್ಮೆಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೊಂದು ಸಲ ಹೇಳ್ತಾ, ಈಗ ಕಾಯ್ತಾ ಇದ್ದೀರಾ ರಾಶಿ ಚಕ್ರದಲ್ಲಿ 6ನೇ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ವಾರ ಭವಿಷ್ಯ ಕಾರ್ಯಕ್ರಮ. ಕೋಪ ಬೇಡ, ಯಾರ ಮೇಲೂ ದ್ವೇಷ ಮಾಡ್ಕೋಬೇಡಿ, ಹೊಟ್ಟೆ ಉರಿ ಪಡಿಬೇಡಿ. ಎಲ್ಲಾರ್ದು ಕೂಡ ಪ್ರಪಂಚದಲ್ಲಿ ಎಲ್ಲಾರ್ದು ಅವ್ರವ್ರದೇ ಆದಂತಹ ಜರ್ನಿ ಅನ್ನೋದು ಇದೆ ಅನ್ನೋದನ್ನ ಮರಿಬೇಡಿ. ವಾಹನಗಳನ್ನ ಡ್ರೈವ್ ಮಾಡ್ಬೇಕಾದ್ರೆ ಬಹಳ ಎಚ್ಚರ. ನಿಮ್ಮ ಸಂಗಾತಿಯ ಜೊತೆ ಕಲಹಗಳನ್ನ ಮಾಡ್ಕೋಬೇಡಿ. ಪಾರ್ಟ್ನರ್ಶಿಪ್ ಅಲ್ಲೂ ಕೂಡ ಕಲಹಗಳನ್ನ ಮಾಡ್ಕೋಬೇಡಿ. ಆಗ ಉದ್ಯೋಗಕ್ಕೆ ಕಂಟಕ ಉಂಟಾಗುವಂತ ಸಾಧ್ಯತೆ ಇರುತ್ತೆ. ಆದ್ರೂ ಕೂಡ ದಶಮಾಧಿಪತಿ ಲಾಭ ಭಾವದಲ್ಲಿರೋದ್ರಿಂದ ತಾವು ಮಾಡ್ತಿರುವಂತ ಉದ್ಯೋಗದಿಂದ ನಿಮ್ಮ ಮನೋಕಾಮನೆಗಳು ಪೂರ್ಣ ಆಗುತ್ತೆ, ಲಾಭ ಆಗುತ್ತೆ. ನಿಮಗಿಂತ ಎಲ್ಡರ್ಸ್ ಯಾರಿದ್ದಾರೆ, ಎಲ್ಡರ್ ಸಿಬ್ಲಿಂಗ್ಸ್ ಅಂದ್ರೆ ಅಣ್ಣ ಅಥವಾ ಅಕ್ಕ, ಅವ್ರಿಗೆ ನಿಮ್ಮಿಂದ ಅನುಕೂಲ ಆಗುತ್ತೆ. ಈ ವಾರದಲ್ಲಿ ನಿಮ್ಮೆಲ್ಲ ಮನೋಕಾಮನೆಗಳನ್ನು ಕೂಡ ಪೂರ್ಣ ಮಾಡ್ಕೊಳ್ಳೋಕೆ ಕನ್ಯಾ ರಾಶಿಯವರು ಪ್ರಯತ್ನವನ್ನ ಮಾಡ್ತೀರಿ. ಕನ್ಯಾ ರಾಶಿ ಜಾತಕರಿಗೆ ಈ ವಾರದಲ್ಲಿ ವಾರದ ಮೊದಲನೇ ದಿನ ಭಾನುವಾರ ಟೈಮ್ ಚೆನ್ನಾಗಿರಲ್ಲ.
ತಾಯಿ ಜೊತೆ ಕಲಹಗಳು ಮಾಡ್ಕೊಂಡ್ಬಿಡ್ತೀರಿ, ಇಲ್ಲ ಅಂದ್ರೆ ತಾಯಿ ಸಂಬಂಧಿಕರ ಜೊತೆ ಕಲಹ ಮಾಡ್ಕೊಂತೀರಿ, ಅದು ಒಳ್ಳೇದಲ್ಲ. ಊಟ ವಸತಿ ಪ್ರತಿಯೊಬ್ಬ ಮನುಷ್ಯನಿಗೂ ಏನ್ ಬೇಕು? ಟೈಮ್ಗೆ ಕಲಿಯುಗದಲ್ಲಿ ಅನ್ನಹಿ ಪೂರ್ಣ ಬ್ರಹ್ಮ, ಒಳ್ಳೆ ಊಟ ಮಾಡ್ಬೇಕು. ಅದಕ್ಕೆ ಏನಾದ್ರು ತೊಂದರೆಗಳು? ಕನ್ಯಾ ರಾಶಿಯವರಿಗೆ ವಸತಿ, ಆರಾಮಾಗಿ ಚೆನ್ನಾಗಿ ಮಲ್ಕೋಬೇಕು, ಚೆನ್ನಾಗಿ ಬೆಡ್ಶೀಟ್ ಇರಬೇಕು. ಎಲ್ಲ ಹೋಗಿರ್ತೀರಾ, ನೀರ್ ಸಿಗದೆ ಇದ್ರೆ, ಕರೆಂಟ್ ಇಲ್ಲದೆ ಫ್ಯಾನ್ ಇರ್ಲಿಲ್ಲ ಅಂದ್ರೆ, ಈಗೆಲ್ಲ ಹೊರಗಡೆ ಮಲ್ಗಕ್ಕಾಗುತ್ತಾ? ಎಲ್ಲಿ ನೋಡ್ರು ಸೊಳ್ಳೆ ಗಲೀಜಿರುತ್ತೆ ಅಲ್ವಾ? ಅವೆಲ್ಲ ಏನು ದೊರಕದೆ ಇದ್ದಾಗ ಕಷ್ಟ ಆಗುತ್ತೆ, ಅನಾನುಕೂಲಗಳಾಗುತ್ತೆ. ಅದಕ್ಕೆ ಭಾನುವಾರ ಎಲ್ಲೂ ಹೊರಗಡೆ ಜಾಸ್ತಿ ಪ್ರಯಾಣ ಮಾಡಬೇಡಿ. ಭಾನುವಾರ ಬಿಟ್ರೆ ಎಮರ್ಜೆನ್ಸಿ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಭಾನುವಾರ ಬಿಟ್ರೆ ಇನ್ನು ಸೋಮವಾರ, ಮಂಗಳವಾರ, ಬುಧವಾರ ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ, ನಿಮ್ಗೆ ಭಾಗ್ಯೋದಯ ಆಗುತ್ತೆ, ಸನ್ಮಾನಗಳಾಗುತ್ತೆ. ಮತ್ತೆ ವಾರದ ಕೊನೆ 3 ದಿನ ಶುಕ್ರ, ಗುರುವಾರ, ಶುಕ್ರವಾರ, ಶನಿವಾರ ಗೌರವ ನಷ್ಟ, ಧನ ನಷ್ಟ ಆಗುತ್ತೆ. ಈ ವಾರದಲ್ಲಿ ಒಟ್ಟು 4 ದಿನ ಎಚ್ಚರ ಕನ್ಯಾ ರಾಶಿ ಜಾತಕರು. ಭಾನುವಾರ, ಗುರುವಾರ, ಶುಕ್ರವಾರ, ಶನಿವಾರ 4 ದಿನ ಟೈಮ್ ಚೆನ್ನಾಗಿರಲ್ಲ. ಇನ್ನು ಸೋಮವಾರ, ಮಂಗಳವಾರ, ಬುಧವಾರ ನಿಮ್ಗೆಲ್ಲ ಅನುಕೂಲ ಆಗುತ್ತೆ ಕನ್ಯಾ ರಾಶಿಯವರಿಗೆ. ದೇವರ ದೇವ ಯಾರು? ಮಹಾದೇವ. ಅದಕ್ಕೆ ಓಂ ಮಹಾದೇವಾಯ ನಮಃ ಅಂತ ಸಂಧ್ಯಾ ಕಾಲದಲ್ಲಿ ಪ್ರಾರ್ಥನೆಯನ್ನ ಮಾಡಿ, ಮಂತ್ರ ಜಪ ಮಾಡಿ, ಗಣೇಶನಿಗೆ ಓಂ ಗಂ ಗಣಪತಯೇ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ, ಶಿವನಿಗೆ ವಿಭೂತಿಯಿಂದ ಪೂಜೆ ಮಾಡಿ, ಅವಾಗ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ ಕನ್ಯಾ ರಾಶಿ ಜಾತಕರಿಗೆ. ಈಗ 6 ರಾಶಿ ಆಯಿತು. ಈಗ ರಾಶಿ ಚಕ್ರದಲ್ಲಿ 7ನೇ ರಾಶಿಯೇ ತುಲಾ ರಾಶಿ. ತುಲಾ ರಾಶಿಯವರು ಕಾಯ್ತಾ ಇದ್ದೀರಾ, ಗುರುಜಿ ವಾರ ನಮಗೆ ಏನು ಭವಿಷ್ಯವನ್ನ ತಿಳಿಸ್ತಾರೆ ಅಂತ. ಈಗ ತುಲಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ತುಲಾ ರಾಶಿಗೆ 6ನೇ ಮನೆಯಲ್ಲಿ ಶನಿ, ದ್ವಿತೀಯಾಧಿಪತಿಯಾದಂತ ಮಂಗಳ ವ್ಯಯ ಭಾವದಲ್ಲಿ. ಬಂದಿದ್ದ ದುಡ್ಡೆಲ್ಲ ಗುರುಜಿ ದುಡ್ಡು ಬರ್ತಾ ಇದೆ, ಎಲ್ಲಿ ಹೋಗ್ತಿದೆ ಗೊತ್ತಾಗ್ತಿಲ್ಲ, ಎಲ್ಲ ಬಂದಿದ್ದೆಲ್ಲ ಒಂದ್ ಕಡೆ ಬರ್ತಾ ಇರುತ್ತೆ, ಒಂದ್ ಕಡೆ ಖರ್ಚಾಗ್ತಾ ಇರುತ್ತೆ, ದುಡ್ಡೇ ನಿಲ್ತಾ ಇಲ್ಲ ಅನ್ನುವಂತಹ ಪ್ರಸಂಗಗಳು ಹೆಚ್ಚಾಗಿ ಉಂಟಾಗುತ್ತೆ. ಸುಮ್ಮನೆ ಮಾತಾಡ್ತಾನೆ ಇರ್ತೀರ, ದೊಡ್ಡ ದೊಡ್ಡ ರಾಜಕಾರಣಿಗಳಾಗಿರ್ಬೋದು, ಅದು ಯಾರ ಮನ್ಸಿಗೂ ಹೋಗಲ್ಲ, ನಿಮ್ಮ ಮಾತನಾಡೋದು ವೇಸ್ಟ್ ಆಗ್ಬೋದು. ಸಂಗೀತದಲ್ಲಿ ಅಭಿವೃದ್ಧಿ ಆಗದೆ ಇರ್ಬೋದು, ಟಿವಿ ಆಂಕರ್ಸು ಮತ್ತೆ ಹೊರಗಡೆ ಮಾತಾಡುವಂಥವ್ರಿಗೆ ಮಾತನಾಡುವ ಸಾಮರ್ಥ್ಯವನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆಗಳಿದೆ. ತುಲಾ ರಾಶಿಯವರಿಗೆ ಈಗಾಗಲೇ ಭಾಗ್ಯ ಭಾವದಲ್ಲಿ ಗುರು ಇರೋದ್ರಿಂದ ನಿಮ್ಗೆ ಗುರು ದಶೆ ಅಂದ್ರೆ ಗುರು ಫಲ ಇದೆ. ನಿಮ್ಗೆ ದಶಾಭುಕ್ತಿ ನನಗೆ ಗೊತ್ತಿಲ್ಲ. ಆಮೇಲೆ ಗುರು ತೃತೀಯ ಭಾವವನ್ನು ಕೂಡ ನೋಡೋದ್ರಿಂದ ದೈವ ಆರಾಧನೆ, ದೈವ ಸಂಕಲ್ಪದಂತೆ ಉತ್ತಮ ನೆರೆಹೊರೆ, ಕಮ್ಯುನಿಕೇಶನ್ ಅಲ್ಲಿ ಸಕ್ಸಸ್, ನಿಮ್ಮ ಚಿಕ್ಕ ಸಹೋದರ ಸಹೋದರಿಯಿಂದ ನಿಮಗೆ ಅನುಕೂಲಗಳು ಕೂಡ ಆಗುತ್ತೆ ತುಲಾ ರಾಶಿ ಜಾತಕರಿಗೆ. ಈಗ ತುಲಾ ರಾಶಿ ಜಾತಕರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ವಾರದ ಮೊದಲನೇ ದಿನ ತುಲಾ ರಾಶಿಯವರಿಗೆ ಪ್ರಮೋಷನ್, ಕೆಲಸದಲ್ಲಿ ಪ್ರಮೋಷನ್, ವಿವಾಹ ಯೋಗ. ವಿವಾಹ ಯೋಗ ಅಂಡರ್ಲೈನ್ ಮಾಡ್ಕೊಳ್ಳಿ, ಪೇಪರ್ ಪೆನ್ ಇದೆಯಾ? ಕೆಲವರು ಬರ್ಕೊಂತೀರಾ, ಕೆಲವರು ಸುಮ್ಮನೆ ಕೇಳಿಸ್ಕೊಂಡು ಒಂದ್ ಕಿವಿಲ್ ಕೇಳೋದು, ಒಂದ್ ಕಿವಿಲ್ ಬಿಟ್ಬಿಡೋದು, ಆಮೇಲೆ ಫೋನ್ ಮಾಡೋದು, ಗುರುಜಿ ನೀವ್ ಹೇಳ್ದಂಗೆ ಆಯ್ತು. ವೈವಾಹಿಕ ಜೀವನಕ್ಕೆ ಕಾಲಿಡೋಕ್ಕಿಂತ ಮೊದಲು ಇಬ್ಬರ ಜಾತಕವನ್ನ ತೋರಿಸಿ ಪರಿಹಾರ ಮಾಡ್ಕೋಬೇಕು. ಬರೀ ತೋರಿಸ್ಬಿಡೋದು ಅಂದೇ ಅಲ್ಲ, ಏನು ಶಾಪಗಳಿದೆ, ದೋಷಗಳಿದೆ, ಪರಿಹಾರ ಮಾಡಿಕೊಂಡು ಸುಖ ಜೀವನವನ್ನ ನೀವು ಸಂಸಾರ ಜೀವನವನ್ನ ನಡೆಸಬೇಕಾಗುತ್ತೆ. ಇಲ್ಲಾಂದ್ರೆ ವಧು ವರ ಯಾವ ತರ ಸಿಗ್ತಾರೆ, ವರನಿಗೆ ಆಯುಷ್ಯ ಆರೋಗ್ಯ ಇದೆಯಾ, ಮಕ್ಕಳಾಗ್ತಾರ ಇಲ್ವಾ, ವಧು ನನ್ನ ಜೊತೆಗೆ ನಮ್ಮ ತಂದೆ ತಾಯಿ ಜೊತೆಗೆ ಹೊಂದ್ಕೊಂತಾರ ಇಲ್ವಾ, ಇವೆಲ್ಲ ನೀವು ನನ್ನ ಜಾತಕ ತೋರಿಸಿ, ಮ್ಯಾರೇಜ್ ಅಸ್ಟ್ರಾಲಜಿ ಎಲ್ಲೋ ದೇವಸ್ಥಾನದಲ್ಲಿ ಹೋದೆ ಸಂಖ್ಯೆ ಹೇಳಿದ್ರು, ಪುರೋಹಿತರಿಗೆ ಯಾರಿಗೋ ತೋರಿಸ್ದೆ ಮಾಡ್ಕೊಂಡೆ ಅಂದ್ರೆ ಅದಕ್ಕೆ ನೀವೇ ಜವಾಬ್ದಾರಿ, ನಾನಲ್ಲ. ಅಧಿಕಾರ ಪಡಿತೀರಿ. ಭಾನುವಾರ ಬಿಟ್ರೆ ಇನ್ನ ಸೋಮವಾರ, ಮಂಗಳವಾರ, ಬುಧವಾರ ಸ್ತ್ರೀಯಿಂದ ನಿಮಗೆ ಅಧಿಕ ಖರ್ಚು, ಶೀಘ್ರ ಕೋಪ ಒಳ್ಳೆಯದಲ್ಲ, ಗಾಯಗಳಾಗುವ ಸಾಧ್ಯತೆ. ಮತ್ತೆ ವಾರದ ಕೊನೆ 3 ದಿನ ಶುಕ್ರವಾರ, ಶನಿವಾರ, ಗುರುವಾರ, ಶುಕ್ರವಾರ, ಶನಿವಾರ ಭಾಗ್ಯೋದಯ ಆಗುತ್ತೆ,
ಉತ್ತಮ ಸೌಕರ್ಯಗಳು ಪ್ರಾಪ್ತಿಯಾಗುತ್ತೆ, ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ, ಕಾಣಿಕೆಗಳು ಸಿಗುತ್ತೆ, ಒಡವೆಗಳು ಸಿಗುತ್ತೆ. ಈ ವಾರದಲ್ಲಿ ಒಟ್ಟು 4 ದಿನ ಶುಭ ಕಾಲ, ಭಾನುವಾರ ಮತ್ತೆ ವಾರದ ಕೊನೆ 3 ದಿನ, ಗುರುವಾರ, ಶುಕ್ರವಾರ, ಶನಿವಾರ, ಒಟ್ಟು 4 ದಿನ ನಿಮಗೆ ಶುಭ ಕಾಲ. ಹಾಗಾದ್ರೆ ತುಲಾ ರಾಶಿಯವರಿಗೆ ಏನು ಪರಿಹಾರ ನೀವು ಮಾಡ್ಕೋಬೇಕು ಈ ವಾರ ಅನ್ನುವಂತಹ ವಿಚಾರವನ್ನ ತಿಳಿಸ್ತೀನಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅನ್ನುವಂತಹ ಮಂತ್ರ ಗೌರಿ ಪೂಜೆ ಮಾಡಬೇಕು. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ಯಾರು ತುಲಾ ರಾಶಿ ಜಾತಕರಿದ್ದೀರಿ, ಶಿವನನ್ನ, ಸರ್ವಶಕ್ತಿವಂತ ಭಗವಂತ ಹೌದಾ ಅಲ್ವಾ, ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ದಾನೆ ಅಂತ ಶಿವನ್ನ ಓಂ ನಮಃ ಶಿವಾಯ ಅಂತ ಪಂಚಾಕ್ಷರಿ ಜಪವನ್ನ ಮಾಡ್ತಾ ತುಪ್ಪದಿಂದ, ಹಸುವಿನ ತುಪ್ಪದಿಂದ ಶಿವನ ಅಭಿಷೇಕ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಪ್ರಿಯ ವೀಕ್ಷಕರೇ, 7 ರಾಶಿ ಆಯಿತು. ಇನ್ನು ರಾಶಿ ಚಕ್ರದಲ್ಲಿ 8ನೇ ರಾಶಿ ವೃಶ್ಚಿಕ ರಾಶಿ. ಯಾರು ವೃಶ್ಚಿಕ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನೋಡೋಣ ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ. ನಿಮ್ಮ ರಾಶ್ಯಾಧಿಪತಿ ಲಾಭ ಭಾವದಲ್ಲಿ, ಪಂಚಮ ಭಾವದಲ್ಲಿ ಶನಿ. ವೃಶ್ಚಿಕ ರಾಶಿಯವರಿಗೆ ಯಾವ ವಿಷಯದಲ್ಲಿ ದುಃಖ ಆಗುತ್ತೆ? ಪ್ರೀತಿ, ಪ್ರೇಮ, ಆಮೇಲೆ ಸಡನ್ ಆಗಿ ಎಲ್ಲ ದುಡ್ಡು ಬರುತ್ತೆ ಅಂತ ಲಾಟ್ರಿ, ಅಲ್ಲಿ ಹಣ ಹಾಕ್ಬಿಡ್ತೀರಿ, ಕಳ್ಕೊಂಡ್ಬಿಡ್ತೀರ. ನೀವು ಯಾರನ್ನ ಪ್ರೀತಿಸ್ತಾ ಇರ್ತೀರೋ, ಪ್ರಿಯತಮ ಅಥವಾ ಪ್ರಿಯತಮೆ, ಆ ವಿಷಯದಲ್ಲಿ ಟೆನ್ಷನ್ನು. ತಾಯಿಯ ವಿಷಯದಲ್ಲಿ ಆತಂಕ. ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ತೀರ, ಯಾರೋ ಹೇಳಿರ್ತಾರೆ 1 ತಿಂಗಳು ದುಡ್ಡು ಕೊಡ್ರಿ, ನಿಮ್ಗೆ ಇಷ್ಟು ಬಡ್ಡಿ ಸೇರಿಸ್ಕೊಡ್ತೀನಿ, ಅವ್ರು ದುಡ್ಡು ವಾಪಸ್ ಕೊಡದೇ ಇದ್ದಾಗ ಟೆನ್ಷನ್ನು. ಬುದ್ಧಿ ಸರಿಯಾಗಿ ಕೆಲಸ ಮಾಡಲ್ಲ. ದೈವ ಚಿಂತನೆಗಳು ನಿಮಗೆ ಕಮ್ಮಿ ಆಗುತ್ತೆ, ಅದರಿಂದನೂ ಕೂಡ ತೊಂದರೆಯನ್ನ ಅನುಭವಿಸ್ತೀರಿ. ಆಗ ವೃಶ್ಚಿಕ ರಾಶಿ ಜಾತಕರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ? ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರುತ್ತೆ ನಿಮ್ಗೆ. ಧೈರ್ಯೇ ವಸತೆ ಲಕ್ಷ್ಮಿ, ಧೈರ್ಯ ಲಕ್ಷ್ಮಿ ಅಲ್ವಾ? ಅಷ್ಟಲಕ್ಷ್ಮಿಗಳಲ್ಲಿ, ಅಷ್ಟೈಶ್ವರ್ಯಗಳಲ್ಲಿ ಧೈರ್ಯ ಇರಬೇಕು. ದುಡ್ಡಿದೆ, ಧೈರ್ಯ ಇಲ್ಲ ರೀ, ಏನ್ ಪ್ರಯೋಜನ? ಯಾರು ದುಡ್ಡು ಬಂದು ಕಿತ್ಕೊಂಡು ಹೋಗ್ತಾರೆ ಅಂದ್ರೆ ಸುಮ್ಮನೆ ತಗೊಳ್ಳಿ ಅಂತ ಕೊಡಕ್ಕಾಗುತ್ತಾ? ಧೈರ್ಯ ಇರ್ಬೇಕಲ್ವಾ, ಅದನ್ನ ನಿಭಾಯಿಸ್ಕೊಳಕ್ಕೆ, ಪ್ರೊಟೆಕ್ಷನ್ ಮಾಡ್ಕೊಳಕ್ಕೆ. ಆ ಧೈರ್ಯ ಲಕ್ಷ್ಮಿ ನಿಮಗೆ ಒಲಿತಾಳೆ. ವ್ಯಾಪಾರ ಮಾಡಕ್ಕೂ ಅನುಕೂಲ ಆಗುತ್ತೆ. ವೃಶ್ಚಿಕ ರಾಶಿಯವರೆಗೂ ಕೂಡ ವಿವಾಹ ಯೋಗ ಉಂಟಾಗುತ್ತೆ. ವಿವಾಹ ಯೋಗ ಉಂಟಾದಾಗ ವಿವಾಹಿತರಾಗಿರ್ಬೋದು, ವಿವಾಹಿತರಾಗಿ ವಿಚ್ಛೇದನ ಪಡೆದಿರ್ತೀರಿ, ಕೆಲವರು ಅವಿವಾಹಿತರಿರ್ತೀರಿ, ಅಂಥವ್ರಿಗೂ ವಿವಾಹ ಆಗುತ್ತೆ. ವಧು ನಿಮಗೆ ನಿಮ್ಮ ತಂದೆ ತಾಯಿಗೆ ಹೊಂದ್ಕೊಂತಾರ ಇಲ್ವಾ, ವರನ ಆಯುಷ್ಯ ಆರೋಗ್ಯ ಚೆನ್ನಾಗಿರುತ್ತಾ, ಮಕ್ಕಳಾಗ್ತಾರ ಇಲ್ವಾ, ಇವೆಲ್ಲ ಇಬ್ಬರು ಜಾತಕ ತೋರಿಸಿ ಪರಿಹಾರ ಮಾಡಿಕೊಂಡು ವಿವಾಹ ಆಗ್ಬೇಕು. ಧೈರ್ಯ ಹೆಚ್ಚಾಗುತ್ತೆ. ಉದ್ಯೋಗದಲ್ಲಿ ಯಶಸ್ವಿ ಆಗ್ತೀರಿ, ವ್ಯಾಪಾರದಲ್ಲೂ ಕೂಡ ಯಶಸ್ವಿ ಆಗ್ತೀರಿ. ಮದ್ಯ ಮತ್ತು ದ್ರವ್ಯ ವ್ಯಾಪಾರದಿಂದ ಲಾಭ, ಮದ್ಯ ವ್ಯಾಪಾರದಿಂದಲೂ ಲಾಭ, ಪೆಟ್ರೋಲ್, ಡೀಸೆಲ್, ಆಯಿಲ್, ನೀರಿನ ವ್ಯಾಪಾರ, ಇದರೆಲ್ಲ ಲಾಭ. ಉತ್ತಮವಾದ ಆರೋಗ್ಯವನ್ನ ನೀವು ಪ್ರಾಪ್ತಿಯಾಗುತ್ತೆ ನಿಮ್ಗೆ. ಇನ್ನು ವಾರದ ಕೊನೆ 3 ದಿನ ಗುರುವಾರ, ಶುಕ್ರವಾರ, ಶನಿವಾರ ಟೈಮ್ ಚೆನ್ನಾಗಿರಲ್ಲ. ಮಾನಸಿಕವಾಗಿ ಆಯಾಸ, ಸುಮ್ಮನೆ ಎಲ್ಲೋ ತಿರುಗಾಡ್ತಾ ಇರ್ತೀರಿ ವೃಶ್ಚಿಕ ರಾಶಿ ಜಾತಕರು. ಹಾಗಾದ್ರೆ ವೃಶ್ಚಿಕ ರಾಶಿ ಜಾತಕರು ಈ ವಾರ ಏನ್ ಪರಿಹಾರ ಮಾಡ್ಕೋಬೇಕು ಅಂದಾಗ, ಓಂ ಶ್ರೀ ವಿಘ್ನೇಶ್ವರಾಯ ನಮಃ, ವಿಘ್ನಗಳೆಲ್ಲ ನಾಶ ಆಗ್ಲಿ ಅಂತ ಹೇಳಿ ವಿಘ್ನೇಶ್ವರನಿಗೆ ಮಂತ್ರ ಹೇಳ್ತಾ ವಿಘ್ನೇಶ್ವರ ಗಣಪತಿಗೆ ಗರಿಕೆಯನ್ನ ಇಟ್ಟು ಪೂಜೆ ಮಾಡಬೇಕು. ಅದ್ರ ಜೊತೆಗೆ ಶಿವನಿಗೆ ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ರುದ್ರಾಭಿಷೇಕ ಮಾಡಿಸ್ಬೇಕು. ಆಗ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮ್ಗೆ ಕಮ್ಮಿ ಆಗುತ್ತೆ ಈ ವಾರ. ಪ್ರಿಯ ವೀಕ್ಷಕರೇ, ಈಗ ಮೇಷದಿಂದ ವೃಶ್ಚಿಕವರೆಗೂ ಆಯ್ತು, ಟೋಟಲ್ 8 ರಾಶಿ ಆಗಿದೆ. ಈಗ ಕಾಯ್ತಾ ಇರೋದು ಯಾವುದು? ರಾಶಿ ಚಕ್ರದಲ್ಲಿ 9ನೇ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಧನಸ್ಸು ರಾಶಿಯವರಿಗೆ ಆಲ್ರೆಡಿ ಗುರುಬಲ ಇದೆ,
ಅಷ್ಟಮದಲ್ಲಿ ಶುಕ್ರ ಮತ್ತು ಬುಧ, ಉತ್ತಮ ಧನಲಾಭ, ಪಾರ್ಟ್ನರ್ಶಿಪ್ ಅಲ್ಲೂ ಕೂಡ ಧನಲಾಭ ಉಂಟಾಗುತ್ತೆ. ಶಿವನಿಗೆ ನೀವು ಎಷ್ಟೆಷ್ಟು ಪೂಜೆ ಮಾಡ್ತೀರಿ ಅಷ್ಟು ನಿಮ್ಮ ಮನೋಕಾಮನೆಗಳು ಪೂರ್ಣ ಆಗುತ್ತೆ, ನಿಮಗೆ ಭಾಗ್ಯೋದಯ ಆಗುತ್ತೆ. ಯಾಕಂದ್ರೆ ಭಾಗ್ಯಾಧಿಪತಿ 9ನೇ ಮನೆ ಅಧಿಪತಿ 9ನೇ ಮನೆಯಲ್ಲಿರೋದ್ರಿಂದ ತಂದೆಗೆ ಗೌರವ ಎಷ್ಟು ಕೊಡ್ತೀರಿ, ಆಮೇಲೆ ತಂದೆಯನ್ನು ನೀವು ಎಷ್ಟು ಪೂಜಿಸ್ತೀರಿ, ಅಥವಾ ದೇವರನ್ನ ಎಷ್ಟು ನೀವು ಪ್ರೇಯರ್ ಮಾಡ್ತೀರಿ, ಅದೆಲ್ಲ ಫಲ ನಿಮಗೆ ಧನುಸು ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಧನುಸು ರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ವಾರದ ಮೊದಲನೇ ದಿನ ಭಾನುವಾರ ಗೌರವ ನಷ್ಟ, ಅನಾವಶ್ಯಕ ಖರ್ಚು, ವ್ಯರ್ಥ ಪ್ರಯಾಣಗಳು ಉಂಟಾಗುತ್ತೆ. ಇನ್ನು ಭಾನುವಾರ ಬಿಟ್ರೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಎಲ್ಲಾ ಕಾರ್ಯಗಳಲ್ಲೂ ಯಶಸ್ವಿ ಆಗ್ತೀರಿ. 6 ದಿನ ಟೈಮ್ ಚೆನ್ನಾಗಿದೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಸೇವೆಯಲ್ಲಿ ನೀವೆಲ್ಲಿ ಕೆಲಸ ಮಾಡ್ತಿದ್ರೋ ಅಲ್ಲಿ ಪ್ರಮೋಷನ್ ಸಿಗುತ್ತೆ, ಅಧಿಕಾರ ಪಡಿತೀರಿ, ಬಹುಮಾನ ಗಿಫ್ಟ್ಗಳು ನಿಮಗೆ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳಿದೆ. ಧನುಸು ರಾಶಿಯವರಿಗೆ ಯಾರಿದ್ದೀರಿ, ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಾಯಿ ಗೌರಿಯನ್ನ ಪ್ರಾರ್ಥನೆ ಮಾಡಿ, ಸರ್ವ ಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ಧನುಸು ರಾಶಿ ಜಾತಕರಿದ್ದೀರಿ ನೀವೆಲ್ಲ ಓಂ ವೀರಭದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ವೀರಭದ್ರನಿಗೆ ವಿಭೂತಿಯಿಂದ ಅಭಿಷೇಕವನ್ನ ಮಾಡಿಸೋದನ್ನ ಮರಿಬೇಡಿ. ಆಗ ನಿಮ್ಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಮಕರ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಶುಕ್ರ ಯೋಗಕಾರಕ 7ಮ ಭಾವದಲ್ಲಿ ಬಂದಿದ್ದಾರೆ. ವಿವಾಹ ಯೋಗ ಉಂಟಾಗ್ಬಿಡುತ್ತೆ ಮಕರ ರಾಶಿಯವರಿಗೆ. ಅಥವಾ ಕೆಲವು ವಿವಾಹ ಆಗ್ಬಿಟ್ಟಿರ್ತೀರ, ಮತ್ತೊಬ್ಬರ ದಾಂಪತ್ಯ ಜೀವನದಲ್ಲಿ ನಿರಾಯಾಸವಾಗಿ ಪ್ರವೇಶ ಆಗುವ ಸಾಧ್ಯತೆ ಇದೆ. ಅದೆಲ್ಲ ಸರಿ ಇಲ್ಲ ಅಲ್ವಾ? ನಾವೇನು ಕರ್ಮ ಮಾಡ್ತೀವಿ ಅದ್ರ ಕೆಟ್ಟ ಫಲ ಪ್ರಾಪ್ತಿಯಾಗುತ್ತೆ, ಎಚ್ಚರ. ಆಮೇಲೆ ಮಕರ ರಾಶಿಯವರಿಗೆ ತುಂಬಾ ಬಣ್ಣವಾಗಿ ನೀವು ಮಾತಾಡಿ ಬೇರೆಯವರನ್ನ ಆಕರ್ಷಣೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಆಮೇಲೆ ಕೋಪ ಜಾಸ್ತಿ, ತಾಯಿಗೆ ಕೋಪ ಜಾಸ್ತಿ, ನಿಮಗೂ ಕೂಡ ಕೋಪ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನಃ. ಕೋಪ ಅನ್ನೋದು ನಮ್ಮಲ್ಲಿರುವ ಪ್ರೀತಿಯನ್ನು ನಾಶ ಮಾಡುತ್ತೆ. ನಾನು ಅಂದ್ರೆ ಏನಾಗುತ್ತೆ, ನಮ್ಮಲ್ಲಿರುವಂತಹ ವಿನಯ ಅನ್ನೋದು ನಾಶ ಆಗುತ್ತೆ. ಹಾಗಾದ್ರೆ ಮಕರ ರಾಶಿ ಜಾತಕರಿಗೆ ವಾರದ ಮೊದಲ 4 ದಿನ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಕೋಪ ಜಾಸ್ತಿ. ಊಟ ಮಾಡಿದ್ದು ಜೀರ್ಣ ಆಗಲ್ಲ, ಅಜೀರ್ಣ ಆಗ್ಬೋದು. ಪೈಲ್ಸ್ ಕಾಯಿಲೆ ಇರೋರು ಬಹಳ ಎಚ್ಚರ. ಪುರುಷರಾಗಿದ್ದರೆ ಪತ್ನಿಯ ಜೊತೆ ವಿವಾದ ಆಗ್ಬೋದು, ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ, ಕಲಹಗಳನ್ನ ಮಾಡ್ಕೋಬೇಡಿ. ಇನ್ನು ವಾರದ ಕೊನೆ 3 ದಿನ ಚೆನ್ನಾಗಿರ್ತೀರಿ. ಗುರುವಾರ, ಶುಕ್ರವಾರ, ಶನಿವಾರ ಬಹಳ ಗೌರವ ಪ್ರಾಪ್ತಿಯಾಗುತ್ತೆ. ತಾವು ಮಾಡ್ತಿರುವಂತ ಕೆಲಸ ಸರ್ವಿಸ್ ಅಲ್ಲಿ ಪ್ರಮೋಷನ್ ಆಗುತ್ತೆ, ಅಧಿಕಾರ ಪಡಿತೀರಿ, ಅನೇಕ ವಿಧದ ಬಹುಮಾನ ಪ್ರಾಪ್ತಿಯಾಗುತ್ತೆ ಮತ್ತು ಗೌರವ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ಮಕರ ರಾಶಿ ಜಾತಕರಿಗೆ. ಹಾಗಾದ್ರೆ ಮಕರ ರಾಶಿ ಜಾತಕರಿಗೆ ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗಬೇಕು ಅಂದ್ರೆ ಏನ್ ಮಾಡಬೇಕು? ಓಂ ಗಂ ಗಣಪತಯೇ ನಮಃ ಮಂತ್ರ ಜಪ ಮಾಡಬೇಕು. ಮಕರ ರಾಶಿ ಜಾತಕರು ಗಣೇಶನಿಗೆ ಗರ್ಕೆಯಿಂದ ಪೂಜೆ ಮಾಡಬೇಕು. ನಿಮ್ಮೆಲ್ಲರಿಗೂ ಕೂಡ ಶ್ರೀ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಿವನನ್ನ ಓಂ ಕಾಲ ಕಾಲಾಯ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ನಿಮಗೆ ಈ ವಾರದಲ್ಲಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನ ಕಾಯ್ತಾ ಇದ್ದೀರಾ ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಕುಂಭರಾಶಿ. ಕುಂಭರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಕುಂಭರಾಶಿಯವರಿಗೆ ಹೇಗಿದೆ? ಸಪ್ತಮಾಧಿಪತಿ 7ಮ ಭಾವದಲ್ಲಿ, ಆದರೆ ಕೇತುವಿನ ಜೊತೆಯಲ್ಲಿ ಇರೋದ್ರಿಂದ ನಿಮಗೆ ನಿಮ್ಮ ಸಂಗಾತಿಯಿಂದ ನಿಮಗೆ ಹೆಸರು ಬರ್ಬೋದು. ಇನ್ನು ಕೆಲವರು ತಮ್ಮ ಸಂಗಾತಿಯಿಂದ ದೂರನೂ ಆಗ್ಬೋದು, ಅಥವಾ ನಿಮಗೆ ಮೆಂಟಲ್ ಟೆನ್ಷನ್ಸ್ ಜಾಸ್ತಿ ಆಗ್ಬೋದು. ಆದರೆ ನಿಜವಾದ ಒಳ್ಳೆ ಡಾಕ್ಟರು ಅಥವಾ ನಿಜವಾದ ಒಳ್ಳೆ ಗುರು ನೀವು ಕಾಂಟ್ಯಾಕ್ಟ್ ಮಾಡಿದಾಗ
ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ಶೇರ್ ಮಾರ್ಕೆಟ್, ಜೂಜಾಟ, ಕ್ಯಾಸಿನೋ, ಮ್ಯಾಚ್ ಫಿಕ್ಸಿಂಗ್, ಆನ್ಲೈನ್ ಗೇಮ್ಸ್ ಇವೆಲ್ಲದರಲ್ಲೂ ಕೂಡ ಬುದ್ಧಿ ಚೆನ್ನಾಗಿ ಉಪಯೋಗಿಸ್ತೀರಿ, ಹೆಚ್ಚು ಲಾಭವನ್ನು ಕೂಡ ಮಾಡ್ಕೊಂತೀರಿ. ಕುಂಭರಾಶಿ ಜಾತಕರು ಶೇರ್ ಮಾರ್ಕೆಟ್ ಅಲ್ಲೂ ಚೆನ್ನಾಗಿ ದುಡ್ಡನ್ನ ಮಾಡ್ಕೊಂತೀರಿ. ಆದ್ರೆ ಸ್ತ್ರೀಯಿಂದ ನಿಮಗೆ ತೊಂದರೆ. ಚತುರ್ಥಾಧಿಪತಿ 6ನೇ ಮನೆಯಿರೋದ್ರಿಂದ ವಾಹನಗಳು, ಮನೆ, ತಾಯಿ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ ಜಾಸ್ತಿನೇ, ಸ್ವಲ್ಪ ಏನ್ ಜಾಸ್ತಿನೇ ಇರುತ್ತೆ ಕುಂಭರಾಶಿಯವರಿಗೆ. ಹಾಗಾದ್ರೆ ಕುಂಭರಾಶಿ ಜಾತಕರಿಗೆ ವಾರದ ಮೊದಲನೇ ದಿನ ಭಾನುವಾರ ರುಚಿ ರುಚಿಯಾದಂತ ಆಹಾರ. ಅನ್ನ ಹಿ ಪೂರ್ಣ ಬ್ರಹ್ಮ. ಕಲಿಯುಗದಲ್ಲಿ ನಾವು ಚೆನ್ನಾಗಿರ್ಬೇಕಾದ್ರೆ ನಮ್ಗೆ ಒಳ್ಳೆ ಅನ್ನ, ಅದರಲ್ಲೂ ರುಚಿ ರುಚಿ ಇದ್ರೆ ತಾನೇ ನಾಲ್ಗೆ ರುಚಿ ಪಟ್ಟರೆ ತಾನೇ ಚೆನ್ನಾಗಿ ತಿನ್ನಕ್ಕಾಗೋದು. ರುಚಿ ರುಚಿಯಾದಂತ ಆಹಾರ, ಗೌರವ ಮತ್ತು ಸನ್ಮಾನಗಳು ನಿಮ್ಗೆ ಪ್ರಾಪ್ತಿಯಾಗತ್ತೆ. ಮಾನಸಿಕವಾಗಿ ನೀವು ಸಂತೋಷವಾಗಿರ್ತೀರಿ. ಆದ್ರೆ ಈ ವಾರ 6 ದಿನ ಟೈಮ್ ಚೆನ್ನಾಗಿರಲ್ಲ. ಭಾನುವಾರ ಬಿಟ್ಟರೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಏನಾದ್ರೂ ಯಾರೋ ತಪ್ಪು ಮಾಡ್ಬಿಡ್ತಾರೆ. ನಾನು ತಪ್ಪೇ ಮಾಡಿಲ್ಲ ಗುರೂಜಿ, ಆಪಾದನೆಗಳು ಬರುವ ಸಾಧ್ಯತೆ. ಕೊಲೀಗ್ಸ್ ಹತ್ರ ಹುಷಾರಾಗಿರ್ರಿ. ಕೋಪ ಬಂದಾಗ ಕ್ರೂರವಾಗಿ ವರ್ತಿಸ್ತೀರಿ. ಪುರುಷರಾಗಿದ್ದರೆ ಪತ್ನಿಯ ಜೊತೆ ವಿವಾದ, ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ ಬೇಡ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ. ಕಷ್ಟಗಳು, ವಿಪತ್ತುಗಳು ಬರುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಕುಂಭರಾಶಿ ಜಾತಕರಿಗೆ. ಹಾಗಾದ್ರೆ ಕುಂಭರಾಶಿ ಜಾತಕರು ಓಂ ಧುಂ ದುರ್ಗಾಯೇ ನಮಃ, ಗೌರಿ ಗಣೇಶ ಹಬ್ಬ ಪೂಜೆ ಮಾಡ್ತಾ ದುರ್ಗಾದೇವಿಯನ್ನ ನೆನಪು ಮಾಡ್ತಾ ರಾಹುಕಾಲದಲ್ಲಿ ದುರ್ಗಾದೇವಿಯ ದರ್ಶನವನ್ನ ಮಾಡಬೇಕು ಕುಂಭರಾಶಿ ಜಾತಕರು. ಆ ಜೊತೆಗೆ ಓಂ ವೀರಭದ್ರಾಯ ನಮಃ, ವೀರಭದ್ರ ಸ್ವಾಮಿಗೆ ವಿಭೂತಿಯಿಂದ ಅಭಿಷೇಕ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮ್ಗೆ ಕಮ್ಮಿ ಆಗುತ್ತೆ. ಕುಂಭರಾಶಿ ಜಾತಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನ ರಾಶಿ ಚಕ್ರದಲ್ಲಿ ದ್ವಾದಶ ರಾಶಿ ಯಾವುದು? ಮೀನರಾಶಿ. ಮೀನರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಮೀನರಾಶಿಯಲ್ಲಿರುವಂತಹ ಶನಿ ವಕ್ರಿಯಾಗ್ಬಿಟ್ಟಿದ್ದಾನೆ. ಹಾಗಾದ್ರೆ ಮೀನರಾಶಿಯವರಿಗೀಗ ಶತ್ರುಗಳ ಮೇಲೆ ವಿಜಯ. ಕೋರ್ಟಲ್ಲಿ ಏನೋ ಕೇಸ್ ನಡೀತಾ ಇದೆ, ನಿಮ್ಮಂತೆ ಆಗುತ್ತೆ. ಸರ್ಕಾರ ಏನೋ ಒಂದು ನಿಮ್ಗೆ ಡಿಸಿಷನ್ ತಗೋಬೇಕು, ಸರ್ಕಾರ ನಿಮ್ ಪರವಾಗಿ ನಿಂತ್ಕೊಳ್ಳುತ್ತೆ. ಈಗ ರಾಜಕಾರಣಿಗಳ ಇಂದ ಸಹಾಯ ಆಗುತ್ತಾ? ಖಂಡಿತ ಈ ವಾರ ಮೀನರಾಶಿಯವರು ಪ್ರಯತ್ನ ಪಡಿ, ರಾಜಕಾರಣಿಗಳಿಂದಲೂ ಕೂಡ ಸಹಾಯ ಆಗುತ್ತೆ. ಆದ್ರೆ ವೈವಾಹಿಕ ಜೀವನದಲ್ಲಿ ಬಹಳ ಜಾಗೃತೆಯಾಗಿರ್ರಿ. ಕಲಹಗಳಾಗ್ಬೋದು. ಕೆಲವರು ಪರ್ಮನೆಂಟ್ ಆಗಿ ಬೇಡವೇ ಬೇಡ ಅಂತ ಗಂಡ ಹೆಂಡತಿ ವಿವಾದ ಮಾಡಿಕೊಂಡು ಕೋರ್ಟಲ್ಲಿ ಡೈವರ್ಸ್ ಹಾಕೊಂಡು ಪೊಲೀಸ್ ಸ್ಟೇಷನ್ ಓಡಾಡ್ಕೊಂಡು ತುಂಬಾ ಸಮಸ್ಯೆಗಳನ್ನ ಅನುಭವಿಸ್ತಾ ಇರುವಂತವ್ರು ಜಾತಕಗಳನ್ನ ತೋರಿಸಿ. ಇವೆಲ್ಲ ಕೆಲವರು ಟೆಂಪರವರಿ ಸಪ್ರೇಷನ್ ಆಗ್ಬೋದು, ಕೆಲವರು ಪರ್ಮನೆಂಟ್ ಸಪ್ರೇಷನ್ ಆಗುವ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಪಂಚಮ ಭಾವದಲ್ಲಿ ಶುಕ್ರ ಮತ್ತು ಬುಧ ಸಂಚಾರ ಆಗ್ತಾರಿಂದ ಬಹಳ ಎಚ್ಚರಿಕೆಯಿಂದ ಹಣವನ್ನ ಇನ್ವೆಸ್ಟ್ ಮಾಡೋದನ್ನ ಈ ವಾರ ಕಲಿಬೇಕಾಗುತ್ತೆ. ನೀವು ಗೊತ್ತಿಲ್ಲದೆ ಏನಾದ್ರು ಹಣ ಹಾಕಿದ್ರೆ ಅರ್ಧ ಬರ್ಬೋದು, ಅರ್ಧ ಹೋಗ್ಬೋದು. ಈ ತರ ಪರಿಸ್ಥಿತಿ ಇರುತ್ತೆ. ಯಾವ್ದ್ರಲ್ಲಿ? ಜೂಜಾಟದಲ್ಲಿ, ಕ್ಯಾಸಿನೋ, ಶೇರ್ ಮಾರ್ಕೆಟ್, ಹಾರ್ಸ್ ರೈಡಿಂಗ್, ಶಾರ್ಟ್ ಟೈಮ್ಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬಹಳ ಜಾಗ್ರತೆಯನ್ನ ವಹಿಸಬೇಕು ಮೀನರಾಶಿ ಜಾತಕರು. ಮೀನರಾಶಿ ಜಾತಕರಿಗೆ ವಾರದ ಮೊದಲು 4 ದಿನ ಅಂದ್ರೆ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ತುಂಬಾ ಚೆನ್ನಾಗಿದೆ. ನೀವು ಮನೇಲಿದ್ರು ಕೂಡ ನೆಮ್ಮದಿಯಾಗಿರ್ತೀರ. ಟೈಮ್ ಚೆನ್ನಾಗಿಲ್ದಾಗ ಏನಾಗುತ್ತೆ? ಮನೇಲಿ ಇರಕ್ಕೆ ಆಗಲ್ಲ. ಗೃಹದಲ್ಲಿ ಶಾಂತಿ, ಹೊಸ ಸ್ನೇಹವನ್ನ ಪಡಿತೀರಿ, ಶತ್ರುಗಳನ್ನ ನೀವು ಸೋಲಿಸ್ತೀರಿ. ಅನ್ನ ಹಿ ಪೂರ್ಣ ಬ್ರಹ್ಮ. ರುಚಿ ರುಚಿಯಾದಂತ ಅನ್ನ ತಿನ್ನೋಕ್ಕೂ ಯೋಗ ಇರಬೇಕು. ಆ ಯೋಗ. ಮಾನಸಿಕವಾಗಿ ಸಂತೋಷವಾಗಿರ್ತೀರಿ. ವಾಣಿಜ್ಯ ವ್ಯಾಪಾರಗಳಿಂದ ಲಾಭ ಆಗುತ್ತೆ ಮೀನರಾಶಿ ಜಾತಕರಿಗೆ. ಓಕೆ, ನಿಮ್ಗೆ ಹೇಳಿದೆ ಈಗ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿದೆ. ಗುರುವಾರ, ಶುಕ್ರವಾರ, ಶನಿವಾರ ಕೋಪ ಬಂದಾಗ ದೊಡ್ಡ ದೊಡ್ಡ ಡಿಸಿಷನ್ ತಗೋಬೇಕಾ? ತಗೋಬಾರ್ದು. ಯಾಕಂದ್ರೆ ಬುದ್ಧಿ ಕೋಪ ಕೊಟ್ಬಿಟ್ಟಿರ್ತೀರ. ಕ್ರೋಧ ಪ್ರೀತಿಂ ಪ್ರಣಾಶಯತಿ. ನಮ್ಮಲ್ಲಿ 2 ಗುಣ ಇರುತ್ತೆ, ಒಳ್ಳೇದು ಇದೆ, ಕೆಟ್ಟದು ಇದೆ. ಕ್ರೋಧಕ್ಕೆ ಆಪೋಸಿಟ್ ವರ್ಡ್ ಯಾವುದು? ಪ್ರೀತಿ. ಪ್ರೀತಿ ನಾಶ ಆಗ್ಬಿಡುತ್ತೆ. ಮನೋವಿನಯ ನಾಶನಂ. ನಾನು ಅಂತ ಅಹಂಕಾರ ಪಟ್ರೆ ಅದಕ್ಕೆ ಆಪೋಸಿಟ್ ನಮ್ಮಲ್ಲಿರುವಂತ ವಿನಯ ಅನ್ನೋದು ನಾಶ ಆಗ್ಬಿಡುತ್ತೆ. ಎಚ್ಚರ. ಕಷ್ಟಗಳು ಜಾಸ್ತಿ ಆಗ್ಬೋದು.
ಅಥವಾ ನೀವು ಯಾವುದೋ ಕೆಲಸಗಳು ಮಾಡ್ತೀರಿ, ಅದು ಮೂರ್ಖ ಕೆಲಸಗಳಾಗಿರ್ಬೋದು, ಅದರಿಂದ ನಿಮಗೆ ತೃಪ್ತಿ ಇರಲ್ಲ, ಅಥವಾ ಆತಂಕ ನಿಮ್ಗೆ ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇದೆ. ಈಗ ಏನಾದ್ರು ಒಂದು ತೊಂದರೆಗಳು ಒಂದಾದ್ಮೇಲೆ ಒಂದು ಈ ತೊಂದರೆ ತಪ್ಪೋದು ಇನ್ನೊಂದು ತೊಂದರೆ, ಹಾಗೆ ಕೆಲವೊಂದು ಆಕಸ್ಮಿಕವಾಗಿ ಏನೋ ಒಂದು ವಿಪತ್ತುಗಳು ಬರುವ ಸಾಧ್ಯತೆಗಳು ಕೂಡ ಇರುತ್ತೆ. ಅದಕ್ಕೆ ನೆಗೆಟಿವ್ ಎಫೆಕ್ಟ್ ನಿಮ್ಗೆ ಆಗ್ಬಾರ್ದು ಮೀನರಾಶಿ ಜಾತಕರಿಗೆ ಅಂತ ಇದ್ರೆ, ನಮ್ಮೆಲ್ಲರ ಮನೆ ಅಲ್ಲಿದೆ, ನಮ್ಮ ಮನೆ ಇಲ್ಲಿ ಬಂದೆ ಸುಮ್ಮನೆ, ಭಗವಂತನ ಮನೆ ಅಲ್ಲಿದೆ ಅಲ್ವಾ, ಮುಕ್ತಿಧಾಮ. ಅದಕ್ಕೆಲ್ಲರೂ ಕೂಡ ಓಂ ತ್ರಿಲೋಕೇಶಾಯ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡಿ 3 ಲೋಕಕ್ಕೂ ಕೂಡ ಭಗವಂತ ನೀನೇ ಎಲ್ಲ ನಂಗೆ ಮಾಡಿಸ್ತಾ ಇದೀಯಾ, ನಾನು ನಿಮಿತ್ತ ಅಂತ ತಿಳ್ಕೊಳ್ಳಿ. ಶಿವನಿಗೆ ಗಂಗಾಜಲ ಅಭಿಷೇಕ ಮಾಡಿಸ್ತಾ ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ರುದ್ರವನ್ನ ಕೇಳಿ. ಗೌರಿ ಗಣೇಶ ಹಬ್ಬ ಇರೋದ್ರಿಂದ ನಿಮ್ಮೆಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗಣೇಶನಿಗೆ ಗರ್ಕೆಯಿಂದ ಅರ್ಚನೆಯನ್ನ ಮಾಡಿಸಿ, ನಿಮಗೆ ಈ ವಾರದಲ್ಲಿ ನೆಗೆಟಿವ್ ಎಫೆಕ್ಟ್ ಏನಿದೆಯೋ ಅದು ಕಮ್ಮಿ ಆಗುತ್ತೆ. ಪ್ರಿಯ ವೀಕ್ಷಕರೇ, ನಾನು ಮೇಷರಾಶಿಯಿಂದ ಮೀನರಾಶಿವರೆಗೂ ವಾರ ಭವಿಷ್ಯವನ್ನು ತಿಳಿಸಿದ್ದೀನಿ. ವಿಡಿಯೋನ ಶೇರ್ ಮಾಡ್ತಾ ಹೋಗಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಕಡೆ ಶೇರ್ ಮಾಡಿ ಅಂತ ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ, ಭಗವಂತ ನಿಮಗೆ ಸುಖ, ಶಾಂತಿ, ಸಮೃದ್ಧಿ, ನಿಮ್ಮೆಲ್ಲ ಮನೋಕಾಮನೆಗಳು ಪೂರ್ಣ ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.